ವೆಲ್ಕಮ್ ಬ್ಯಾಕ್ ಗೈಸ್ ನಮ್ಮ ಮೂರನೇ ವೀಡಿಯೋಗೆ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಸಿಂಪಲ್ ಏನಿಲ್ಲ ಗೈಸ್. ಮೈಕಲ್ ಫ್ಯಾಮಿಲಿ ಅಮೆಂಡಾ ಮತ್ತು ಅವಳ ಮಗಳು ಮತ್ತು ಅವನ ಮಗ ಜಿಮ್ಮಿ 3 ಜನ ಮೈಕಲ್ನ ಬಿಟ್ಟು ಹೋಗ್ಬಿಟ್ಟಿದ್ರು. ಸೊ ಇವತ್ತು ಅವರೆಲ್ಲರನ್ನ ವಾಪಸ್ ಕರ್ಕೊಬರೋದಷ್ಟೇ. ನೋಡೋಣ ಏನೇನಾಗುತ್ತೆ ಅಂತ. ಸೊ ಸಿಂಪಲಾಗಿ ಇವಾಗಿನ ಹೊರಗಡೆ ಸ್ವಲ್ಪ ಒಂದು RPI ಇದು ಒಂದು ಪ್ಲ್ಯಾನ್ ಮಾಡೋದಿತ್ತು. ಅದನ್ನು ಪ್ಲ್ಯಾನ್ ಮಾಡಿಬಿಟ್ಟು ಬಂದು ಜಸ್ಟ್ ಈಗ ಕೂತ್ಕೊಂಡಿದ್ದಾನೆ ಮೈಕಲ್. ಬಂದ ತಕ್ಷಣ ಎಣ್ಣೆ ಹೊಡಿತಾವನೆ. ಮೈಕಲ್ ಬಂದ್ಬಿಟ್ಟವನೆ. ಆ್ಯಕ್ಚುಲಿ ಮೈಕಲ್ ಅವರೆಲ್ಲ ಹೋಗಿ ಸುಮಾರು 1 ಮಂತ್ ಹತ್ತಿರ ಆಗೋಗಿತ್ತು ಗೈಸ್. ಮೈಕಲ್ ಸ್ವಲ್ಪ ಏನೇನೋ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಅಂತ ಅವ್ರ ಅಮೆಂಡ ಅವ್ರ ಮಕ್ಕಳನ್ನ ಕರ್ಕೊಂಡು ಮೈಕಲ್ನ ಬಿಟ್ಟು ಹೋಗ್ಬಿಟ್ಟಿದ್ಲು. ಸೊ ಈಗ ಮತ್ತೆ ಇಬ್ಬನ ಏನೋ ಹೇಳ್ತಾವನೆ ಅಣ್ಣ. ನನ್ನ ಮಗಂದಿದ್ದೆ ಗೈಸ್. ಇವನ್ನೆಲ್ಲ ತಪ್ಪು ಮಾಡಿಬಿಟ್ಟು ಲಾಸ್ಟಿಗೆ ಅವ್ರ ಅಪ್ಪನ ಮೇಲೆ ಹಾಕ್ಬಿಡ್ತಾನೆ. ಆ್ಯಕ್ಚುಲಿ ಇವನ ಕಡೆ ನಾನು ಅಮೆಂಡ ಇವನ್ನ ಬಿಟ್ಟು ಹೋಗಿದ್ದು. ಇವಾಗ ಬಂದೇನೋ ಹೋಗ್ತಾವನೆ ಚೆನ್ನಾಗಿ. ನಮಗೆ ಬೈತಾನಲ್ಲ ಗುರು ಇವನು. That might just be the nicest thing anybody's ever said to me. So will you buy me a car? What? I mean, not in this so will you buy me a car kind of way, in a completely off topic, can you buy me a car? I mean, firstly, I'm a ಅಣ್ಣ ನಿಧಾನ ಗೇರ್ ಹಾಕ್ತಾವನೆ ಕಾರ್ ಕೊಡ್ಸು ಅಂತ. and secondly, I will get a job and I will stop smoking pot in that sort of way, okay? I love you. ಅಣ್ಣ ಕಾರ್ ಕೊಡ್ಸು, Now, ಎಣ್ಣೆ ಹೊಡಿಯೋದು ಸಿಗರೇಟ್ ಹೊಡಿಯೋದೆಲ್ಲ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಅಂತವನೆ. get a job. 'Cause I don't have the money to buy you a car. ಒಳ್ಳೆ ಡೈಲಾಗ್ ಹೊಡೆದಾಗ್ರು ಇವನು. ಮೈಕಲ್ ಅದಕ್ಕೆ ಹೇಳ್ತಾನೆ, ಫಸ್ಟು ಕೆಲಸ ಹುಡುಕಿ ನೀನೇ ತಗೊಳಪ್ಪ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತವನೆ. ಸಾಯ್ಬೇಡ ಅಂತ ಹೇಳೋ ಹೋಗಲು. ಇಷ್ಟು ದಿನ ನೀವು ಇಲ್ದಾಗೆ ಸತ್ತಿಲ್ಲ, ಇವಾಗ ಏನೋ ಸಾಯ್ತೀವಿ. How's your mother? Oh, she's great. ಆದರೂ ಮೈಕಲ್ಗೆ ಅಮೆಂಡ ಮೇಲೆ ಫುಲ್ ಹೋಗ್ರು. ಬಟ್ ಆದರೂ ಕೇಳ್ತವನೆ. Mesmerizing tantric sex she's been having with a much younger, better built, caring and compassionate man is great and all. But what's she gonna do for the other 6 hours of the day? What the fuck? I'm just winding you up, you miserable bastard. She's mad at you. She's scared that you're gonna die, and she wants you to go over there and prove that you ಎಂತ ನಾಟಕ ಮಾಡ್ತಾನಲ್ಲ ಇವನು. All right. I can take a fucking hint. Mom said she was at beach. ಈಗ ನಾವು ಅಮೆಂಡ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಏನೇನೋ ಕತೆ ಹೇಳ್ದ ಇವನು ನನ್ನ ಮಗ. ಇವಾಗ ಅಮೆಂಡನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋನೆ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ಆಲ್ರೆಡಿ ಲೊಕೇಶನ್ ಮಾರಕ್ಕೆ ಆಗೋಗಿದೆ. ನೋಡೋಣ ಇದೊಂದು ರೇಡಿಯೋ ಗುರು ಯಾವ ನೋಡಿದ್ರೆ ಇರಿಟೇಟ್ ಮಾಡತ್ತೆ. No, I don't know. ಇಲ್ಲೇ ಎಲ್ಲೋ ಹತ್ರದಲ್ಲೇ ಇದ್ದಾರಂತೆ ಅಮೆಂಡ. Thanks. It's been. ಅವನು ಯೋಗದೊಂದು ಜೊತೆನೇ ಇದ್ದಾಳೆ ಗೈಸ್. ಅವಳು ಅಂತವಳೆ ಇದ್ದಾಳೆ. ಅವನು ಯೋಗ ಕ್ಲಾಸ್ ಮಾಸ್ಟರ್ ಜೊತೆ ಹೋಗಿ ಕೂತ್ಕೊಂಡವಳು ಅಂತಲ್ಲೇ. ಓ ಬಂತು ಇಲ್ಲೇ ಎಲ್ಲೋ ಅವಳೆ. ಅಮೆಂಡನ್ ಕಾರು ಇಲ್ಲೇ ಇದೆ. ಅಮೆಂಡ ಇಲ್ಲೇ ಇರಬೇಕು. ಬನ್ನಿ ನೋಡೋಣ ಒಳಗಡೆ ಹೋಗಿ. ಇಲ್ಲೇ ಕೂತವಲ್ಲ ಅಮೆಂಡ ಮತ್ತೆ ಅವನು ಯೋಗ ಅಂಕಲ್. Shush, woman. Hey, man. Michael. Mom. Hi, Jimmy. These two picture of holistic well-being, I don't think. Hey. Maybe they shit once a year between them. Oh. That's my son. Amanda, come. I have a new unipod on hold. Must pay for it. Hey. Buddy, I'm gonna ask politely that you show my wife a little respect. Red meat has been blocked. ಮಗ ನಮಗೆ ಗಂಚಲಿ ಮಾತಾಡ್ತಾನಲ್ಲ ಇವನು. I ain't even gonna go there. I'm gonna ask you one time, nicely. Michael, just hit him, please. Shush, woman! Anything for you, sweetheart. I had some really good work there, you dick. There's a lot more where that came from, Holmes. Is he alive? Yeah, he's ಅಮೆಂಡನೇ ಹೊಡಿಯೋಕೆ ಹೇಳ್ಬಿಟ್ಲಲ್ಲ ಗುರು. ಏನಾಯ್ತಪ್ಪ ಇವಳಿಗೆ ಅಂತಂದು. ಮೈಕಲ್ ಅಮೆಂಡನ್ ಜೊತೆ ಕನ್ವಿನ್ಸ್ ಮಾಡ್ತಾವನೆ ಮನೆಗೆ ಬಂದ್ಬಿಡು ಅಂತ. ಈಗ ಅಲ್ಲಿ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಗುರು.
ಗೈಸ್ ಮತ್ತು ನಮ್ಮ ಮಗಳು ಟ್ರೇಸಿ ಬೇರೆ ಅಲ್ಲೆಲ್ಲ ಅವಳಂತೆ. ಟ್ರೇಸಿಗೆ ಒಂದು ಸ್ವಲ್ಪ ಬುದ್ಧಿ ಗೀತಿ ಯಾಕೆ ಕರ್ಕೊಬರೋಣ. Tracy's getting another tattoo. No, oh God, no. That Laszlo guy's. ಓಹೋ ಟ್ಯಾಟೂ ಆರ್ಟಿಸ್ಟ್ ಮನೇಲಿ ಕೂತವಳಂತೆ. It's Tracy that wants something. ಅವನ ಅಲ್ಲಿ ಟ್ಯಾಟೂ ಆರ್ಟಿಸ್ಟ್ ಮನೆ ಹತ್ರ ಹೋಗೋಣ. ಅವನಿಗೆ ಅವನ ಡೈರೆಕ್ಟರ್ ಒಬ್ಬ ಇದ್ದಾನೆ ಗೈಸ್, ಅವಳನ್ನ ಹೀರೋಯಿನ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗೋನೆ. ತುಂಬ ತಲೆಗಿಲೆ ಕೆಡ್ಸ್ಕೊಂಡಿದ್ದಾನೆ ಗೈಸ್. ಅವನಿಗೆ ಒಂಚೂರು ವಿಚಾರಿಸ್ಕೋಬೇಕು ನಾವು ಇವತ್ತು. ವಿಚಾರಿಸ್ಕೊಡೋಣ ಹೋಗಿ. I mean, with me and your mom. I think it's an important. ನನ್ನ ಮಗನ ಫಸ್ಟ್ ಒಂದ್ಸತಿ ವಾರ್ನಿಂಗ್ ಕೊಟ್ಟು ಬಂದಿದ್ವಿ, ಬಟ್ ಆದರೂ ಅವನಿಗೆ ತೆಚ್ಕೊಂಡಿಲ್ಲ. ಇವತ್ತಿದೆ ಅವನಿಗೆ ರೀ ಗೈಸ್. Yeah, I know what you mean. ಮೇ ಬಿ ಟ್ಯಾಟೂ ಇಲ್ಲೇ ಎಲ್ಲೋ ಇದೆ. ಬಂತು ಅನ್ಸತ್ತೆ. ಸಾಯ್ತೀರ ಮಾರ್ಯ ಗಾಡಿ ಅಡ್ಡ ಹಾಕೊಂಡೆ. ಟ್ಯಾಟೂ ಬಂತು ಗರ್ಲ್ಸ್. ಟ್ಯಾಟೂ ಶಾಪ್ ಇಲ್ಲೇ ಇದೆ. ಟ್ರೇಸಿ ಇಲ್ಲೇ ಇದ್ದಾಳಂತೆ ಟ್ಯಾಟೂ ಶಾಪಲ್ಲಿ. ನೋಡೋಣ. That's terrible. Call me tomorrow. I'm looking for something hip that, says I'm capable of violence, but I'm awesome in the sack. ಏನೇನು ತಲೆಗೆ ಹಾಕ್ತಾವನೆ ಟ್ರೇಸಿಗೆ ನನ್ನ ಮಗ. ಇವನಿಗೆ ಇದೆ ಇರಿ ಫಸ್ಟ್ ಇವತ್ತು ಹಬ್ಬ ಮಾಡಿಬಿಡೋಣ ಇವತ್ತು. Whatever it takes is a depressed borderline alcoholic who hosts the third most popular talent show amongst the 40-year-old female demographic. So, you'll let me on the show if I blow you? And if you could wear some black lipstick, the little guy loves the golf ball. ಹಲೋ Dude, that was That's entirely loud. out of context, bro. Jim, you find the ink slinger, sit on him. Laszlo here's gonna have a little cosmetic. ಮಗ ಮಲಗಿಸಿ ಇವನ ಮೇಲೆ ಒಂದೆರಡು ಟ್ಯಾಟೂ ಹೇಳ್ಯಾನಂತೆ. ಟ್ಯಾಟೂ ವಿತ್ ಮಿಷಿನ್ ಎತ್ಕೊಬ ಹೋಗು ಜಮೆ ಅಂತ ಹೇಳಿ ಕಳ್ಸವನೆ. It's not my junk, okay? ಒಂದು ನಿಮಿಷ Popping a bucket? ಈ ಕಡೆ ಕಣ್ಣಿಗೆ ಇನ್ನೊಂದು ಹಾಕೋಣಂತೀರಿ. ಈ ಕಡೆ ಕಣ್ಣಿಗೆ ಇನ್ನೊಂದು ಹಾಕಿ You made me a ತಗೋ bloody fucking hipster. ತಗೋ. ಒಂದು ಸತಿ ವಾರ್ನಿಂಗ್ ಕೊಟ್ಟರೆ ಸುಮ್ಮನೆ ಇರೋಕ್ಕಾಗಲ್ಲ ನಿಂಗೆ. ತಗೋ. Oh, that looks pretty. Here, let's get rid of this. ಇದ್ರ ಜೊತೆ ಒಂದು ಟ್ಯಾಟೂನು ಹಾಕೋಣಂತೆ ಇರೋ ಶಿಷ್ಯ ನಿಂಗೆ. Bear, what's daddy number 2 gonna think about this? Let's not get him involved. Let's do. If I knew I was getting this much work done, I would have brought a camera crew. ಸುಮ್ಮನೆ ಮಲ್ಕೋ. ಜಾಸ್ತಿ ಕಿತಾಪತಿ ಮಾಡ್ಬೇಡ. You ತಗೋ. butcher. ಸ್ವಲ್ಪ ವಿಯರ್ಡಾಗಿ ಒಂದು ಟ್ಯಾಟೂ ಹಾಕ್ತೀನಿ. ಏನು ಅನ್ಕೊಳಕ್ಕೆ ಹೋಗ್ಬೇಡಿ. Come on. ಆಗಲ್ಲ ಬರ್ತಾ ಇದೆ ಕಂಪ್ಲೀಟ್ ಆಯಿತು. Pubic hairs. There we go. ಹೆಂಗಿದೆ ನಮ್ಮ ಡಿಸೈನ್? Nice. You got like a camera phone or a mirror? ಸಖತ್ತಾಗಿದೆ ಗುರು. Get you a mirror, smash you over the head with it. That's better. ಜುಟ್ಟು ಒಂದು ಎತ್ತಾಕಣ ಇರಿ ಗೈಸ್. ಕೆಂಚು ಜುಟ್ಟು ಹಿಡ್ಕೊಂಡು ಓಡಾಡ್ತವ್ರೆ. We can work this out. Like men, if you catch ತಗೋ my drift. ತಗೋ. No, that's my signature. ಒಂದು ಸರ್ತಿ ವಾರ್ನಿಂಗ್ ಕೊಟ್ಟರೆ ಸುಮ್ಮನೆ ಇರೋಕ್ಕಾಗಲ್ಲ ಅಂತಾನೆ. No, what you gotta get is my daughter whenever she wants. Yeah, without sucking on your piddle stick. Look, okay, guys, that was a joke. I'm a clown. I'm a sad, lonely little clown. You're gonna put her on your show and you're gonna make sure she looks good. Okay, I got a lot of juice in this town, but I mean, I'm not a miracle. Just do it. Yeah. All right, Trace, let's go. ಈ ಸತಿ ಫುಲ್ ಪಕ್ಕಾ ವಾರ್ನಿಂಗ್ ಕೊಟ್ಟಿದ್ದೀವಿ. ಇನ್ನೊಂದು ಸತಿ ಏನೋ ಕಿತಾಪತಿ ಮಾಡದೇ ಇರೋದಂಗೆ, ಅವಳು ಸವಾಸಕ್ಕೆ ಹೋಗ್ದಿರಂಗೆ. For a family that needs therapy. My pony. How do I look? ಆಡ್ಸ್ಕೊ. It's not good, is it? Who knew you could use a tattoo gun? It's one of those ಗೈಸ್ ಅಮೆಟ ಕಾಲ್ ಮಾಡಿದ್ಲು. ನಾವು ಡಾಕ್ಟರ್ ಹತ್ರ ಹೋಗಬೇಕು. ಒಂದು ಫ್ಯಾಮಿಲಿಯವರು ಒಬ್ಬರು ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ. ಅಲ್ಲಿ ಹೋಗಿ ಒಂದೇ ಒಂದು ಥೆರಪಿ ತೊಗೊಂಡು ಬಂದ್ಬಿಡೋಣ ಗೈಸ್. ಅಮೆಟ ಕಾಲ್ ಮಾಡಲ್ಲಿ ಬರೋಕ್ಕೆ ಹೇಳಿದ್ದಾಳೆ. ಅಲ್ಲಿಗೆ ಹೋಗೋಣ ಡೈರೆಕ್ಟಾಗಿ. ಬಿಟ್ರೋ ಎಷ್ಟು ಮಾತಾಡ್ತೀರಾ ಬಿಟ್ರೋ. ಇವ್ರು ಅಂದರು ಬರೀ ವಟ 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 ಅಂತಾನೆ ಇರ್ತಾರೆ ಗೈಸ್. Beats yoga. Literally. Like babying around the head with a laptop? Oh yeah, like ow! Our old man released the dude's inner tranquility all over the bean machine patio. To be honest, and I know it's karmically bad, but yeah, I fucking hate that dude. Yeah, I know, right? Show up his own ass. You're a fucking contortionist. Whoopee. I contort my junk all day long. ನಮ್ಮ ಡ್ರೈವಿಂಗ್ ಸ್ಕಿಲ್ ಇನ್ನೂ ಅಪ್ಡೇಟ್ ಮಾಡ್ಕೋಬೇಕು ಗೈಸ್ ನಾವು. Overshare. Hey, guy was talking smack to your mother. Well, I applaud you, Pop. Here. You're like finally like
ವಟ 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 ಅಂತಾನೆ ಇರ್ತಾವೆ ಇವು ಒಂದು. Good. Not an objective, universal good, but like a subjective, what's in our best interest kind of good. Fuck yeah! Awesome! Let's rob somebody! Do it, Dad. Yeah! Do it! Do it! Enough! I love ತಾಕ್ that we're ಹೋಗಾಡ್ತಾರೆ getting ಮಾರೆ along, ಇವರಿಬ್ಬರು. but knock it off. Yeah, don't like actually rob a liquor store. That might like kill the mood. Fucking therapy. Let's do that shit. Hey, how about you just let your mom and me talk, okay? ಇವ್ನು We got some ಬೈತವ್ರೆ issues therapy we gotta ಬಗ್ಗೆ. iron out. And seeing as you two aren't into it, you can just sit there and be quiet. That's cool with me. I got all the prescriptions I need, at least for the meantime. Thank ಇಲ್ಲೇ ಯೂಟ್ಯೂಬ್ ತಗೋಬೇಕಿತ್ತು, ಮಿಸ್ಸಾಗಿ ಒಂಚೂರು ಮುಂದೆ ಹೋಗ್ಬಿಟ್ವಿ ನಾವು. ಒಂದು ನಿಮಿಷ. ಹಾಂ, ಈಗ ಡೌನ್ ಹೋಗಿ ಇಲ್ಲೇ ಒಂದು ಯೂಟರ್ನ್ ತೊಗೊಂಡು ಅಲ್ಲೇ ರೈಟ್ ಸೈಡಲ್ಲೇ ಎಲ್ಲೋ ಇದೆ ಗೈಸ್ ಡಾಕ್ಟರ್ ಮನೆ. ಒಂದು ನಿಮಿಷ. ಹಾಂ, ಇಲ್ಲೇ ಯೂಟರ್ನ್ ತೊಗೋಬೇಕು. ಡ್ರಿಫ್ಟ್ ಸರಿ ಆಗಲಿಲ್ಲ. ಇಲ್ಲೇ ಎಲ್ಲೋ ಇದೆ ಡಾಕ್ಟರ್ ಮನೆ. ಡಾಕ್ಟರ್ ಫ್ರೆಡ್ಲಿ ಅನ್ಸುತ್ತೆ ಅವ್ರ ಹೆಸರೇನೋ ಇದೆ ಗೈಸ್, ಅಷ್ಟು ನೆನಪಿಲ್ಲ. ಯಾವ ಮನೆಯಪ್ಪ ಇದಲ್ಲ ಅದ್ರ ಪಕ್ಕದ ಮನೆ. ಮೈಕಲ್ ಆ ಮನೆಗೆ ಹೋಗ್ತಿದ್ಯಾ? ಅದು ಇಟ್ಕೊಂಡೇನೋ ಅಲ್ಲಿ. ಹಾಂ, ಬಂದ್ವಿ. ಹಾಂ, ಓಕೆ. ಆಲ್ರೆಡಿ ಅಮೆಂಡ ಅಲ್ಲಿ ಬಂದು ನಿಂತ್ಕೊಂಡಿದ್ದಾಳೆ. ಬರ್ರಪ್ಪ, ನಿಮಗೆ ಥೆರಪಿ ಮಾಡ್ಸೋಕೆ ನಾವು ಓಡಾಡಬೇಕು. Amanda. Good to see you again. Michael. Doctor. I'm so glad. ಓಕೆ ಗೈಸ್, ಎಲ್ಲ ಮುಗಿಸ್ಬಿಟ್ಟು $4,000 ತೊಗೊಂಡಲ್ಲ ಗುರು ಇವನು ಒಂದು ಸಿಂಪಲ್ ಥೆರಪಿಗೆ. you know, there was a moment ಈಗೆಂತ ಇಲ್ಲ ಗೈಸ್, ಹೋದ್ರೆ ಹೋಗುತ್ತೆ, ಫ್ಯಾಮಿಲಿಗೋಸ್ಕರ ಹೋಗುತ್ತೆ ಅಂದ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೆ. ಓಕೆ ಗೈಸ್, ಮನೆಗೆ ವಾಪಸ್ ಹೋಗೋಣ. ಅಂತೂ ಇಂತೂ ನಮ್ಮ ಮೈಕಲ್ ಫ್ಯಾಮಿಲಿ beyond screaming at each other. ಬ್ಯಾಕ್ ಟು ಹೋಮ್. Catharsis all over my face. Ooh, I got a warm, fuzzy feeling. ಈಗ ಇವಳು ಹೆಂಡ್ತಿದ್ದು ಶುರು ಆಯಿತು. ಒಬ್ರದಲ್ಲ ಒಬ್ರದ್ದು ಕೇಳ್ತಾನೆ ಇರಬೇಕು ನಾವಂದ್ರು. All right, I just don't want it to be more of the same. Now you're the one making the demands? No, not demands. I'm saying you're right. Something was broke, and we gotta work at fixing it. We do. ಓಕೆ ಗೈಸ್, ಆಲ್ಮೋಸ್ಟ್ ನಾವೀಗೇನಿಲ್ಲ, ಡೈರೆಕ್ಟಾಗಿ ಮೈಕಲ್ ಮನೆಗೆ ಹೋಗಿ I started to understand something in there. ಮೈಕ್ನಾಗ ಹೋಗೋದಷ್ಟೇ ಉಳ್ಕೊಂಡಿರೋದು. ಹೋಗೋಣ. Not Dr. Friedlander. ಅಂತೂ ಇಂತೂ ನಮ್ಮ ಅಮೆಂಡ, ನಮ್ಮ ಜಿಮ್ಮಿ, ನಮ್ಮ ಟ್ರೇಸಿ 3 ಜನ ಮನೆಗೆ ಬಂದಾಯಿತು. ಆ್ಯಂಡ್ ಮೈಕಲ್ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಆಗಿಬಿಡುತ್ತೆ. ಓಕೆ ಗೈಸ್, ಈ 3ನೇ ವಿಡಿಯೋ ಹಾಕಿಸೋ ಸ್ವಲ್ಪ ಟೈಮ್ ಆಗಿದೆ. ಸ್ವಲ್ಪ ಏನೋ ಯಾರು ಅನ್ಕೋಬೇಡಿ. Stuck with each other. ಮತ್ತು How do you explain faking our deaths, changing Ay. our names, all the lying to the FIB? ಅದು ಒಳ್ಳೆ ಗಾಡಿ ನಿಂತ್ಕೊಂಡಿದೆ ಇಲ್ಲಿ. ನಾವು ತಗೊಳ್ಳೋ ಟೈಮ್ ಬರುತ್ತೆ. Is he coming to the next therapy ಓಕೆ session? ಗೈಸ್, What? No. Jeez. Just one thing, Michael. ಟ್ರೇಸಿ ಕೇಳ್ತಾವಳೆ ಮತ್ತೊಂದು ಥೆರಪಿ ಕೇಸಿಗೆ ಬರಬೇಕಂತ. ಅದಕ್ಕೆ ಜಿಮ್ಮಿದನು ಕೂಗ್ತವನೆ My best shot. ಮತ್ತೆ ಹೋಗ್ಬೇಕಂತ. Fiber of my being, I will do ಈಗಿರಲಿ. ಓಕೆ ಗೈಸ್, ಮನೆ ಬಂತು ಅನ್ಸುತ್ತೆ. ಮತ್ತು ನಾನು ನಿಮಗೆ Or hookers or other women. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಗೈಸ್, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋಗೆ ಎಲ್ಲರೂ ಕಾಮೆಂಟ್ ಹಾಕಿರಿ. If you find dead bodies, cheap women, or Trevor Phillips, we're checking into the Rockford Hills Hotel. ಓ ಶಟ್.